ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನಮ್ಮ ದೇವರು ನಮ್ಮ ಪರವಾಗಿ ಹಿ ವಿಲ್ ಡಿಫೆಂಡ್ ಅಸ್. ನಮ್ಮ ಪರವಾಗಿ ಸ್ವಾಮಿ ನಿಲ್ತು ನಮ್ಮನ್ನು ಡಿಫೆಂಡ್ ಮಾಡ್ತಾರೆ ಅಂತ ನಾವು ನೋಡ್ತಾ ಇದ್ದೇವೆ. ಈ ಲೋಕ ಅನ್ಯಾಯದಿಂದ ತುಂಬಿದೆ. ಅದು ಇವಾಗ ಅಂತೂ ಸಣ್ಣ ಸಣ್ಣ ವಿಷಯಕ್ಕೆ ನಾವು ನೋಡ್ತೇವೆ ಜನರು ಹೇಗೆ ಅವರ ಬಣ್ಣ ಚೇಂಜ್ ಮಾಡ್ತಾರೆ, ಹೇಗೆ ನಮಗೆ ವಿರುದ್ಧವಾಗ್ತಾರೆ, ಹೇಗೆ ನಮಗೆ ಅನ್ಯಾಯ ಮಾಡ್ತಾರೆ. ನಾವು ಅಂದ್ಕೊಳ್ತೇವೆ, ಅಯ್ಯೋ ನಮಗೆ ಇಷ್ಟು ಇವರು ಅನ್ಯಾಯ ಮಾಡ್ತಾರಲ್ಲ, ಇವರಿಗೆ ಬೇಸರ ಆಗೋದಿಲ್ಲವ, ಇವರಿಗೆ ಮನಸ್ಸಾಕ್ಷಿ ಇಲ್ಲವ ಅಂತ ನಾವು ಯೋಚನೆ ಮಾಡ್ತೇವೆ. ಆದರೆ ಲೋಕ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಂದರೆ ಕಡೇ ಕಾಲದಲ್ಲಿ ಕೆಟ್ಟ ದಿನಗಳು ಬರ್ತವೆ ಅಂತ ಸ್ವಾಮಿ ಹೇಳಿದರೆ, ಹಾಗೆಯೇ ಕೆಟ್ಟ ದಿನಗಳು ಬಂದಿದೆ. ನಿನ್ನೆ ನಾನು ಓದ್ತಾ ಇದ್ದೆ ನ್ಯೂಸಲ್ಲಿ, ಒಂದು ವಯಸ್ಸಾದದ್ದು ತಂದೆ, ಹಿಸ್ ಏಜ್ ವಾಸ್ 71 years. ಆಮೇಲೆ ಅವನ ಹೆಂಡತಿ 68 years. 71 ಮತ್ತು 68 years ವಯಸ್ಸಾದ ಆತ ಮುದುಕಿ ತಂದೆ ತಾಯಿ ಅವರು ತೀರಿ ಹೋಗಿಬಿಟ್ರು. ಕೆಲವು ದಿನಗಳಿಂದ ಅವ್ರು ಕಾಣ್ತಾ ಇರಲಿಲ್ಲ ಅಂತ ಹೇಳಿ ಅವರ ನೇಬರ್ಸು ಅವರ ಮಗನಿಗೆ ಫೋನ್ ಮಾಡಿ, ನಿಮ್ಮ ಅಪ್ಪ ಅಮ್ಮ ಕಾಣ್ತಾ ಇಲ್ಲ, ಸ್ವಲ್ಪ ಬಂದು ನೋಡಪ್ಪ ಅವ್ರು ಎಲ್ಲಿ ಹೋಗಿದ್ದಾರೆ ಏನು ಅಂತ. ಸೊ ಅವ್ರ ಮಗ ಬಂದು ಎಲ್ಲ ಹುಡುಕ್ಬೇಕಾದ್ರೆ ಕಡೆಗೆ ಗೊತ್ತಾಯಿತು ಅವರಿಬ್ಬರು ಇಷ್ಟು ವಯಸ್ಸಾದವ್ರ ಪ್ರಿಯರೇ. ದೇ ಆರ್ ನಾಟ್ ಯಂಗ್, ದೇ ಆರ್ ನಾಟ್ ಇವನ್ ಮಿಡ್ಲ್ ಏಜ್, ದೇ ಆರ್ ಓಲ್ಡ್ ಪೀಪಲ್. ಇಬ್ಬರು ಏನು ಮಾಡಿದ್ದಾರೆ ಅಂದರೆ, ಅವರ ಮನೆಯ ನೀರಿಂದು ಟ್ಯಾಂಕಲ್ಲಿ ಅವರಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ದೇ ಕಮಿಟೆಡ್ ಸೂಸೈಡ್ ಅಟ್ ದ್ಯಾಟ್ ಏಜ್. ಪೊಲೀಸ್ ಬಂದು ಚೆಕ್ ಮಾಡುವಾಗ ಅವ್ರಿಗೆ ಸೂಸೈಡ್ ನೋಟ್ ಸಿಕ್ಕಿತ್ತು. ಆ ಸೂಸೈಡ್ ನೋಟ್ ಓದುವಾಗ ಐ ಆಲ್ಮೋಸ್ಟ್ ಬ್ರೋಕ್ ಡೌನ್. ಅದರಲ್ಲಿ ಅವ್ರು ಬರೆದಿದ್ದಾರೆ ಏನೆಂದರೆ, ನಮ್ಮ ಹತ್ರ ಪ್ರಾಪರ್ಟಿ ಇತ್ತು, ನಾವು ಕೆಲವು ಪ್ರಾಪರ್ಟಿಗಳನ್ನು ತೊಗೊಂಡಿದ್ದೆವು, ಆದರೆ ನನ್ನ ಮಗ, ಸೊಸೆ, ಮಗಳು, ಮೊಮ್ಮಗ ಎಲ್ಲರೂ ಸೇರಿ ನಮಗೆ ಮೋಸ ಮಾಡಿ ನಮ್ಮ ಪ್ರಾಪರ್ಟಿ ಎಲ್ಲ ತಮ್ಮ ಹೆಸರಲ್ಲಿ ಬರ್ಕೊಂಡ್ರು. ನಮ್ಮ ಹತ್ರ ಒಂದು ಕಾರ್ ಇತ್ತು, ಆ ಕಾರು ಸಹ ಅವರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನಮಗೆ ಹೊಡೆದು, ನಮಗೆ ತೊಂದರೆ ಕೊಟ್ಟು, ನಮಗೆ ಟಾರ್ಚರ್ ಮಾಡಿ ಆ ಕಾರ್ ಸಹ ಅವರ ಹೆಸರಲ್ಲಿ ಬರೆದ್ರು. ಇವಾಗ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ, ನಮಗೆ ಊಟಕ್ಕೂ ಗತಿಯಿಲ್ಲ, ನಮಗೆ ಮೆಡಿಸಿನ್ಗೂ ಗತಿಯಿಲ್ಲ, ನಮ್ಮನ್ನು ಯಾರೂ ಬಂದು ನೋಡೋದಿಲ್ಲ, ನಮಗೆ ನಮ್ಮ ಮಕ್ಕಳೇ ಅನ್ಯಾಯ ಮಾಡಿದ್ದಾರೆ, ನಮಗೆ ಈ ಅನ್ಯಾಯ ಸಹಿಸಲಿಕ್ಕೆ ಆಗ್ತಾಯಿಲ್ಲ ಅಂತೇಳಿ ನಾವು ಆತ್ಮಹತ್ಯೆ ಮಾಡ್ತಾಯಿದ್ದೇವೆ. ಐ ಕ್ರೈಡ್. ನಂಗೆ ಭಾಳ ಬೇಸರ ಆಗಿಬಿಡ್ತು ಪ್ರಿಯರೇ. ಮಕ್ಕಳನ್ನು ಎಷ್ಟೋ ತ್ಯಾಗದಿಂದ ನಾವು ಬೆಳೆಸ್ತೇವೆ ನಿಜ, ಆದರೆ ಮಕ್ಕಳು ತಂದೆ ತಾಯಿಗೆ ಇವತ್ತು ಮಾಡಿದ ಸಂಗತಿ ನೋಡಿದರೆ, ಆದರೆ ಅದನ್ನು ನಾವು ಸ್ವಾಮಿಗೆ ಬಿಟ್ಟು ಕೊಡುವ, ಯಾಕೆಂದರೆ ಆ ವಿಷಯನೇ ಬೇರೆ. ಆದರೆ ಈ ತಂದೆ ತಾಯಿ ಹೇಳ್ತಾರೆ, ವಯಸ್ಸಾದವ್ರು ಹೇಳ್ತಾರೇನೆಂದರೆ, ನಮಗೆ ಅನ್ಯಾಯ ಆಗಿದೆ. ಪ್ರಿಯರೇ, ಅವ್ರಿಗೆ ಈ ಮಾತು ಗೊತ್ತಿರಲಿಲ್ಲ ಏನೆಂದರೆ, ಒಬ್ಬ ದೇವರಿದ್ದರೆ ನಮಗೆ ನ್ಯಾಯ ಕೊಡುವ ದೇವರಿದ್ದಾರೆ, ಒಬ್ಬರು ದೇವರಿದ್ದರೆ ನಮ್ಮ ಪರವಾಗಿ ಅವ್ರು ನಿಲ್ತಾರೆ ಅಂತ ಹೇಳಿ ಒಂದು ವಚನ ನಾವು ಓದ್ಕೊಳ್ಳುವ ದೇವರ ವಾಕ್ಯದಿಂದ. ವಿಲ್ ಓಪನ್ ಅವರ್ ಬೈಬಲ್ಸ್ ಟು ದ ಬುಕ್ ಆಫ್ ಎಕ್ಸೋಡಸ್, ವಿಮೋಚನಾ ಕಾಂಡ, ಅದೇ 23ನೇ ಅಧ್ಯಾಯ 22ನೇ ವಚನ. ಎಕ್ಸೋಡಸ್ ಚಾಪ್ಟರ್ 23 and verse 22 ಏನು ಹೇಳುತ್ತೆ ಅಂದರೆ, ಬಟ್ ಇಫ್ thou shall indeed obey his voice and do all that I speak, then I will be an enemy unto thy enemies and an adversary unto thine adversaries. Hallelujah. ನಮ್ಮ ಪರವಾಗಿ ದೇವರು ಹೇಳ್ತಾರೆ, ನಿಮ್ಮ ವೈರಿ ನನ್ನ ವೈರಿ, ನಿಮಗೆ ಕೆಟ್ಟದನ್ನು ಮಾಡಿದವ್ರಿಗೆ ನಾನೇ ಮೂಯಿ ತೀರಿಸ್ತೇನೆ. ನಮ್ಮ ದೇವರು ಮೂಯಿ ತೀರಿಸುವ ದೇವರಾಗಿದ್ದಾರೆ ಪ್ರಿಯರೇ. ಹಿ ಈಸ್ ಅ ಗಾಡ್ ಆಫ್ ಜಸ್ಟಿಸ್. ಹಿ ವಿಲ್ ರಿಕಂಪೆನ್ಸ್ ಈವಿಲ್ ಹೂಎವರ್ ಹಸ್ ಡನ್ ಈವಿಲ್ ಟು ಅಸ್. ನಮ್ಮ ದೇವರು ಒಂದೇ ನಮಗೆ ಹೇಳೋದಂದರೆ, ನೀನು ಸುಮ್ಮನಿರು, ನೀನು ನಿನ್ನ ಪರವಾಗಿ ಯುದ್ಧ ಮಾಡಬೇಡ, ನಾನು ನಿನ್ನ ಪರವಾಗಿ ಯುದ್ಧ ಮಾಡ್ತಾ ಇದ್ದೇನೆ. ನಾವು ದಾವೀದನ ವಿಷಯದಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ. ದಾವೀದನ ಅಣ್ಣಂದಿಯರು ಅವನಿಗೆ ಅನ್ಯಾಯ ಮಾಡಿದರು, ಸೌಲ ಅವನಿಗೆ ಅನ್ಯಾಯ ಮಾಡಿದ, ಸ್ವಂತ ಮಗ ಅವನಿಗೆ ಅನ್ಯಾಯ ಮಾಡಿದ, ಮುಂದೆ ಇನ್ನೊಬ್ಬನ ಅವನಿಗೆ ಅನ್ಯಾಯ ಮಾಡ್ತಾನೆ. ಅದನ್ನು ನಾವು ನೋಡ್ಕೊಳ್ಳುವ 2ನೇ ಸಾಮ್ವೇಲ ಅದ 15ನೇ ಅಧ್ಯಾಯ, 2ನೇ ಸಾಮ್ವೇಲ ಅದ 16ನೇ ಅಧ್ಯಾಯ 5ನೇ ವಚನದಿಂದ ಓದ್ತಾನೆ. And when King David came to Bahurim, behold, there thence came out a man of the family of the house of Saul, whose name was Shimei, the son of Gera. He came forth and cursed still, and he came and he cast stones at David and at all the servants of King David, and all the people and all the mighty men were on his right hand and on his left side. And thus said Shimei when he cursed,
Come out, thou bloody man, thou man of Beli. The Lord hath returned upon thee all the blood of the house of Saul, in whose stead thou hast reigned. And the Lord hath delivered the kingdom into the hand of Absalom thy son. And behold, thou art taken in the mischief, because thou art a bloody man. Then said Abishai the son of Zehuri unto the king, Why should this dead dog curse my lord the king? Let me go over, I pray thee, and take off his head. And the king said, What I have to do with you, ye son of Zeruiah? So let him curse, because the Lord hath said unto him, Curse David. Who shall then say, Wherefore hast thou done so? ಇದೊಂದು ಕತೆ ಪ್ರಿಯರೇ. ಅಬ್ಸಲೋಮ್ ದಾವಿದನ ಬೆನ್ನತ್ತಿದ ಕಾರಣ ದಾವಿದ ಊರನ್ನು ಬಿಟ್ಟು ಓಡ್ತಾ ಇರಬೇಕಾದ್ರೆ ಅವನ ಕಾಲಲ್ಲಿ ಚಪ್ಪಲಿನೂ ಹಾಕೋದಿಲ್ಲ. ಆ ಒಂದು ಹರಿಯಲ್ಲಿ ಅವನು ಓಡ್ತಾ ಇರಬೇಕಾದ್ರೆ ಸಡನ್ಲಿ ಆನ್ ದ ವೇ ಅವನಿಗೆ ಶಿಮ್ಮಿ ಭೇಟಿ ಆಗ್ತಾನೆ. ಶಿಮ್ಮಿ ಅಂದರೆ ಸೌಲಿನ ಕುಲದ ಒಬ್ಬ ಮನುಷ್ಯ, ಬೆಂಜಮಿನ್ ಕುಲದ ಒಬ್ಬ ಮನುಷ್ಯ ಆಗಿದ್ದ, ಒಬ್ಬ ಸಾಧಾರಣ ಮನುಷ್ಯ ಆಗಿದ್ದ. ಅವನು ನೋಡಿ ದಾವಿದನಿಗೆ ಹೆಂಗೆ ಖರ್ಚು ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ನ್ಯಾಯ ಪ್ರಕಾರ ನೋಡಿದರೆ ಸೌಲ ದಾವಿದನಿಗೆ ಕೊಡುವ ಸಂಗತಿಗಳು ಕೊಟ್ಟಿಲ್ಲ. ಅವನ ಮಗಳನ್ನು ಮದುವೆ ಮಾಡಿ ಕೊಡ್ತಾನೆಂದ, ಅರಸತನದಲ್ಲಿ ಕೊಡ್ತಾನೆಂದ, ಆಮೇಲೆ ದಾವಿದನನ್ನು ಸಾಯಿಸಲಿಕ್ಕೆ ಪ್ರಯತ್ನ ಮಾಡಿದ. ದಾವಿದನಿಗೆ ಎಷ್ಟೋ ದಿನಗಳು ಅವನು ಬೆನ್ನಟ್ಟಿ ಓಡಿಸ್ತಾ ಇದ್ದ. ಪ್ರತಿಯೊಂದು ಸಂಗತಿ ಸೌಲ ದಾವಿದನಿಗೆ ಅನ್ಯಾಯ ಮಾಡಿಕೊಂಡೇ ಬರ್ತಾ ಇದ್ದ. ಆದರೆ ಇಲ್ಲಿ ಆಶ್ಚರ್ಯ ಏನೆಂದರೆ, ಶಿಮ್ಮಿ ಹೇಳ್ತಾನೆ, ನೀನು ಸೌಲನ ಕಡೆಯಿಂದ ಎಲ್ಲವನ್ನು ಕತ್ಕೊಂಡು ತಮ್ಮ ರಾಜ್ಯ ಕಟ್ತೀಯ, ನಿನಗೆ ರಾಜ್ಯ ಸಿಗೋ ಬದಲು ಅದು ಅಬ್ಸಲೋಮ್ಗೆ ರಾಜ್ಯ ಸಿಗಬೇಕು. ಲೈಕ್ ಕಾಂಟ್ ಯು ಅಂಡರ್ಸ್ಟ್ಯಾಂಡ್? ಇವಾಗ ನಾವು ಕೆಲವು ಅನ್ಯಾಯ ಆಗೋದು ನೋಡ್ತೇವಲ್ಲ, ನಾವು ಹೇಳ್ತೇವಲ್ಲ, ಅಲ್ಲಪ್ಪ ಇದು ಸುಳ್ಳು, ಇದು ಸತ್ಯ, ನಿಮಗೆ ಅರ್ಥ ಆಗೋದಿಲ್ಲವಾ? ನಮಗೆ ಅನ್ಯಾಯ ಆಗಿದೆ, ನಾವು ಬೊಬ್ಬೆ ಹಾಕಿ ಹೇಳ್ತೇವೆ, ಇದು ನಮಗೆ ಸೇರುವ ವಸ್ತು, ಇದು ನಮಗೆ ಬರಬೇಕಿತ್ತು, ಈ ಪ್ರಮೋಷನ್ ನನಗೆ ಬರಬೇಕಿತ್ತು, ಈ ಆಸ್ತಿ ನನಗೆ ಬರಬೇಕಿತ್ತು, ಈ ಮೆಡಿಕಲ್ ಸೀಟ್ ನನಗೆ ಬರಬೇಕಿತ್ತು, ನನ್ನ ಮೆಡಿಕಲ್ ಸೀಟನ್ನು ನೀವು ಇನ್ನೊಬ್ಬರಿಗೆ ಲಂಚ ತಗೊಂಡು ಬೇರೆಯವ್ರಿಗೆ ಕೊಟ್ಟರೆ ಇದು ತಪ್ಪು, ಈ ಒಂದು ಇಂಟರ್ವ್ಯೂದಲ್ಲಿ ನಾನು ಚೆನ್ನಾಗಿ ಮಾಡಿದ್ದೇನೆ, ಈ ಜಾಬ್ ನನಗೆ ಬರಬೇಕಿತ್ತು, ಆದರೆ ನನಗೆ ಬರೋದು ಬಿಟ್ಟು ಇನ್ನೊಬ್ಬರದು ಯಾರ್ದು ರಿಲೇಟಿವ್ ಅಲ್ಲಿ ಬರಬೇಕಂತೇಳಿ ನನಗೆ ಅನ್ಯಾಯ ಮಾಡಿ ನೀವು ಅಲ್ಲಿ ಕೊಟ್ಟರೆ ಹೇಳ್ತೇವಲ್ಲ. ಇವೆಲ್ಲ ಸಂಗತಿಗಳು ನಾವು ಹೇಳ್ತೇವಲ್ಲ ಪ್ರಿಯರೇ. ನಿಮಗೆ ಅರ್ಥ ಆಗೋದಿಲ್ಲವಾ? ಇದು ಅನ್ಯಾಯ ಆಗ್ತಾ ಇದೆ ಪ್ರಿಯರೇ. ಮುಂಚೆ ಆದರೂ ಅನ್ಯಾಯ ಮುಚ್ಚಿ ಮುರಿ ಮಾಡ್ತಿದ್ರೋ ಏನೋ, ಇವಾಗಂತೂ ಅನ್ಯಾಯ ಓಪನ್ನೇ ಮಾಡ್ತಾರೆ. ಯಾಕೆಂದರೆ ಸತ್ಯಕ್ಕೆ ಯಾರೂ ನಿಲ್ಲಲ್ಲ. ಸತ್ಯ ಗೊತ್ತಿರುತ್ತೆ ಜನರಿಗೆ, ಆದರೆ ಜನರು ಸತ್ಯಕ್ಕೆ ನಿಲ್ಲಲ್ಲ. ಬಟ್ ನಾನೊಂದು ಸಂಗತಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಜನರು ನಿಲ್ತಾರೋ ಇಲ್ಲೋ, ನಮಗೆ ಒಬ್ಬ ದೇವರಿದ್ದಾರೆ, ಅವ್ರು ಸತ್ಯಕ್ಕೆ ನಿಲ್ತಾರೆ, ಅವ್ರು ನ್ಯಾಯ ಕೊಡ್ತಾರೆ, ನಮ್ಮ ಪರವಾಗಿ ಅವರು ಯುದ್ಧ ಮಾಡ್ತಾರೆ. ಹಾಲೆಲೂಯ, ಹಾಲೆಲೂಯ. ನಾವು ಮಾತ್ರ ಸುಮ್ಮನೆ ಇದ್ಕೊಂಡು ದೇವರು ಮಾಡಿದ ಕಾರ್ಯವನ್ನು ನಾವು ನೋಡುವ ಪ್ರಿಯರೇ. ವಿ ವಿಲ್ ಸಿ ಹೌ ಗಾಡ್ ಫೈಟ್ಸ್ ಫಾರ್ ಅಸ್. ವಿ ವಿಲ್ ಶಟ್ ಅ ಮೌತ್ ಆ್ಯಂಡ್ ಡಿಪೆಂಡ್ ಆನ್ ಹಿಮ್ ಕಂಪ್ಲೀಟ್ಲಿ. ಇಲ್ಲಿ ದಾವಿದ ಒಂದು ಸಂಗತಿ ಮಾಡ್ತಾನೆ, ಅವನ ಜೊತೆ he has warriors, he has his army with him, he has experienced soldiers with him. ಅವನ ಸೇನಾಧಿಪತಿಗಳು ಅವನ ಜೊತೆ ಇರ್ತಾರೆ. ಅವರು ಹೇಳ್ತಾರೆ ದಾವಿದನಿಗೆ, ಇವನು ಒಂದು ನಾಯಿ ಸಮಾನಾಗಿನವನು, ಇವನು ನಿಮಗೆ ಈ ಥರದ ಒಂದು ಕೆಟ್ಟ ಮಾತನ್ನು ಮಾತಾಡ್ತಾನಲ್ಲ, ಐ ವಿಲ್ ಜಸ್ಟ್ ಕಿಲ್ ಹಿಮ್, ನಾನು ಇವಾಗ ಅವನನ್ನು ನಾಶ ಮಾಡ್ತೇನೆ ಅಂತ ಹೇಳಿದಾಗ ದಾವಿದ ಒಂದು ಮಾತಲ್ಲಿ ಹೇಳ್ತಾನೆ, ಐ ರಿಯಲಿ ಲೈಕ್ ದಟ್. ಹಿ ಸೇಸ್ God has allowed Shimei to say so. ಅದು ವಚನ ಯಾವುದಂತ ಇನ್ನೊಂದು ಸರ್ತಿ ನಾವು ನೋಡುವ. 10ನೇ ವಚನ ಹೀಗೆ ಹೇಳುತ್ತೆ, and the king said, what have I to do with you, son of Zeruiah? So let him curse, because the Lord hath said unto him, curse David. Who shall then say, wherefore hast thou done so? ದಾವಿದ ಹೇಳ್ತಾನೆ, ದೇವರೇ ಅವನಿಗೆ ಹೇಳಿದ್ದಾನೆ, ಹೋಗಿ ನೀನು ನಿಮಗೆ ಫುಲ್ ಲಿಬರ್ಟಿ ಇದೆ, ಗೋ ಆ್ಯಂಡ್ ಕರ್ಸ್ ಡೇವಿಡ್ ಅಂತ ಹೇಳ್ತಾನೆ. ಇಫ್ ದ್ಯಾಟ್ ಈಸ್ ದ ಥಿಂಗ್, ದಾವಿದನಿಗೆ ಅಲ್ಲಿನೂ ಅನ್ಯಾಯ ಆಗ್ತಾ ಇದೆ. ಬಟ್ ಡೇವಿಡ್ ಈಸ್ ರೆಡಿ ಟು ಎಂಡ್ಯೂರ್ ಎವ್ರಿಥಿಂಗ್. ಯಾಕೆಂದರೆ ದಾವಿದನ ನಂಬಿಕೆನೇ ಬೇರೆ ವಿಷಯದಲ್ಲಿತ್ತು. ಸಾಧಾರಣ ಮನುಷ್ಯ ಅವನಿಗೆ ವಿರುದ್ಧವಾಗಿರ್ತಾನೆ, ಇನ್ನೊಬ್ಬ ಮನುಷ್ಯ ಸಾಧಾರಣ ಮನುಷ್ಯ ಅವನ ವಿರುದ್ಧವಾಗಿ ಹೋಗ್ತಾನೆ. ಅದು ಯಾವುದೆಂದರೆ 1ನೇ ಸ್ಯಾಮ್ಯುಯಲ್, ನಮ್ಮ ಬೈಬಲ್ಗಳನ್ನು ನಾವು 1 ಸ್ಯಾಮ್ಯುಯಲ್ ಚಾಪ್ಟರ್ 25 25ನೇ ಅಧ್ಯಾಯಕ್ಕೆ ನಾವು ತೆಗೆಯೋ. ಇದು ಎಲ್ಲ ಕತೆ ನಮಗೆ ಎಲ್ಲರಿಗೆ ಗೊತ್ತಿದೆ. ಇದು ನಾಬಾನಿನ ಕತೆ. ನಾಬಾನಿನ ಜನರು ನಾಬಾನಿನ
ಕುರಿ ಕಾಯುವವರು ಹಾಗೂ ದಾವೀದನ ಕುರಿ ಕಾಯುವವರು ಒಟ್ಟಿಗೆ ಇದ್ದರು. ಅವರು ಒಟ್ಟಿಗೆ ಇದ್ಕೊಂಡು ಕಾರ್ಮೆಲಲ್ಲಿ ಅವರೆಲ್ಲರೂ ಕುರಿ ಕಾಯ್ತಾ ಇದ್ದರು. ಆವಾಗ ದಾವೀದನ ಜನರು ನಾಬಾನಿನ ಕುರಿಯನ್ನು, ನಾಬಾನಿನ ಆಸ್ತಿಪಾಸ್ತಿಗಳನ್ನು ಅವರು ಪ್ರೊಟೆಕ್ಟ್ ಮಾಡ್ತಾಯಿದ್ರು. ದೇ ಯೂಸ್ ಟು ಪ್ರೊಟೆಕ್ಟ್ ಆ್ಯಂಡ್ ದೇ ವರ್ ಲೈಕ್ ಅ ಹೆಲ್ಪ್ ಟು ನಾಬಾನ್ ಆ್ಯಂಡ್ ಹಿಸ್ ಪೀಪಲ್. ಅದು ನಾಬಾನ್ ಲಕ್ಷ್ಯಕ್ಕೆ ತಗೊಳ್ಳಲ್ಲ. ನಾವು ಇವನ ವಿಷಯದಲ್ಲಿ 1 ಸ್ಯಾಮುವೇಲ 25ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ಓದ್ಕೊಳ್ಳುವ. And there was a man in Maon whose possessions were in Carmel, and the man was very great, and he had 3,000 sheep and 1,000 goat, and he was shearing his sheep in Carmel. ಇಲ್ಲಿ ಇವರು ಕಾರ್ಮೆಲಲ್ಲಿ ಜೊತೆಯಲ್ಲಿ ಇರುವವರು. 4ನೇ ವಚನ ಹೀಗೆ ಹೇಳುತ್ತೆ, and David heard in the wilderness that Nabal did shear his sheep. And David sent out 10 young men and said unto the young men, get you up to Carmel and go to Nabal and greet him in my name. ಇಲ್ಲಿ ಏನಾಗ್ತಾ ಇದೆ ಅಂದರೆ, ದಾವೀದನಿಗೆ ಮತ್ತು ಅವನ ಜನರಿಗೆ ಆಹಾರ ಇಲ್ಲ. ದೇ ಆರ್ ರನ್ನಿಂಗ್ ಶಾರ್ಟ್ ಆಫ್ ಫುಡ್ ಗ್ರೇನ್ಸ್. ಆವಾಗ ದಾವೀದನಿಗೆ ನೆನಪಾಗುತ್ತೆ ಅಂದರೆ, ಕಾರ್ಮೆಲಲ್ಲಿ ನಾಬಾಲ್ ಅಂತ ಒಬ್ಬ ಇದ್ದಾನೆ, ಅವನ ಧನವಂತ ಇದ್ದಾನೆ, ಅವನ ಜನರು, ಅವನ ಶೆಪರ್ಡ್ಸು ಮತ್ತು ನನ್ನ ಶೆಪರ್ಡ್ಸು ಜೊತೆಯಲ್ಲಿ ಇತ್ಕೊಂಡು ಅವ್ರಿಗೆ ಒಳ್ಳೆ ಒಂದು ರೆಪ್ಯುಟೇಷನ್ ಇಬ್ಬರಿಗೆ ಇರೋದ ಕಾರಣ ನಾವು ನಾಬಾಲ್ ಹತ್ರ ಹೋಗಿ ಆಹಾರ ಕೇಳ್ಬೋದಲ್ಲ ಅಂತ ದಾವೀದನಿಗೆ ಒಂದು ಯೋಚನೆ ಮಾಡ್ತಾನೆ. ಬಿಕಾಸ್ ದೇ ವರ್ ಗುಡ್ ಫ್ರೆಂಡ್ಸ್. They had a good rapport between each other. ಅವನ ಫಾರ್ಮ್ ಶೆಪರ್ಡ್ಸ್ಗೆ, ಈವನ್ ದಾವೀದನ ಶೆಪರ್ಡ್ಸ್ಗೆ, ಬಿಕಾಸ್ ಡೇವಿಡ್ ಶೆಪರ್ಡ್ಸ್ ಯೂಸ್ ಟು ಟೇಕ್ ಕೇರ್ ಆಫ್ ನಾಬಾಲ್ಸ್ ಶೆಪರ್ಡ್ಸ್. ಅವನ ಶೀಪನ್ನು ಕಾಯ್ತಾಯಿದ್ರು, ಅವನ ಸಂಗತಿಗಳನ್ನು ಕಾಯ್ತಾಯಿದ್ರು. ಅದಕ್ಕೆ ದಾವೀದ ಏನು ಯೋಚನೆ ಮಾಡಿದ್ದೇನೆ ಅಂದರೆ, ವಿ ಆರ್ ಗುಡ್ ಫ್ರೆಂಡ್ಸ್, ನನಗೆ ಈಗ ಸಹಾಯ ಬೇಕಾಗಿದೆ, ನಾನೊಂದು ಕಾಲಕ್ಕೆ ಅವನಿಗೆ ಸಹಾಯ ಮಾಡಿದ್ದೇನೆ, ಈಗ ವಿ ಕ್ಯಾನ್ ಆಸ್ಕ್ ಹೆಲ್ಪ್ ಆಫ್ ಹಿಮ್ ಅಂತ ಹೇಳಿ ಹಿ ಸೆಂಡ್ಸ್ ಹಿಸ್ ಮೆನ್. ಅದೇ 25ನೇ ಅಧ್ಯಾಯ ನಾವು 8ನೇ ವಚನಕ್ಕೆ ಓದ್ಕೊಳ್ಳುವ. Ask thy young men, and they will shew thee. Wherefore, let the young man find favor in thine eyes, for we come in a good day. Give, I pray thee, whatsoever cometh to thy hand, unto thy servant and to thy son David. ಇಲ್ಲಿ ದಾವೀದ ಒಂದು ಗುಂಪಿನ ಜನರನ್ನು ನಾಬಾಲ್ ಹತ್ರ ಕಲಿಸಿ ಹೇಳ್ತಾನೆ, ಸ್ವಲ್ಪ ಆಹಾರ ಅಲ್ಲಿಂದ ತೊಗೊಂಡು ಬನ್ನಿ, ಬ್ರಿಂಗ್ ಸಮ್ ಫುಡ್ ಗ್ರೇನ್ಸ್ ಫಾರ್ ಅಸ್ ಟು ಸರ್ವೈವ್ ಅಂತ ಹೇಳಿ ಕಲಿಸಿದಾಗ ನಾಬಾಲ್ ಏನು ಹೇಳ್ತಾನೆ ನೋಡಿ, 9ನೇ ವಚನ. ಆ್ಯಂಡ್ 10ನೇ ವಚನ ಹೀಗೆ ಹೇಳ್ತಾನೆ, ಆ್ಯಂಡ್ ನಾಬಾಲ್ ಆನ್ಸರ್ಡ್ ಡೇವಿಡ್ಸ್ ಸರ್ವೆಂಟ್ ಆ್ಯಂಡ್ ಸೆಡ್, ಹೂ ಇಸ್ ಡೇವಿಡ್ and who is the son of Jesse? There be many servants nowadays that break away every man from his master. Shall I then take my bread and my water and my flesh that I have killed from my shearers and give it unto men whom I know not whence they be? So David's young men turned their way and went again and came and told these sayings to David. ಅಲ್ಲಿ ನಾಬಾಲ್ ಹತ್ರ ಆಹಾರ ಕೇಳಲಿಕ್ಕೆ ಹೋದಾಗ, ಫುಡ್ ಗ್ರೇನ್ಸ್ ಕೇಳಲಿಕ್ಕೆ ಹೋದಾಗ, ಬಿಕಾಸ್ ದೇ ವರ್ ಗುಡ್ ಫ್ರೆಂಡ್ಸ್, ದೇ ವರ್ ಟುಗೆದರ್ ಇನ್ ದ ಫೀಲ್ಡ್. ಡೇವಿಡ್ಸ್ ಶೆಪರ್ಡ್ಸ್ ಟುಕ್ ಕೇರ್ ಆಫ್ ನಾಬಾಲ್ಸ್ ಶೆಪರ್ಡ್ ಆ್ಯಂಡ್ ಹಿಸ್ ಶೀಪ್ ವೆನ್ ದ ಎನಿಮೀಸ್ ಕೇಮ್ ಟು ಫೈಟ್ ಅಗೇನ್ಸ್ಟ್ ದೆಮ್. ಇವೆಲ್ಲ ಬ್ಯಾಕ್ಗ್ರೌಂಡಲ್ಲಿ ಇರುವ ಕಾರಣ ಡೇವಿಡ್ ಹ್ಯಾಡ್ ಫುಲ್ ಕಾನ್ಫಿಡೆನ್ಸ್ ದಟ್ ಹಿ ವುಡ್ ಹೆಲ್ಪ್ ಹಿಮ್. ಆದರೆ ಇಲ್ಲಿ ನಾಬಾಲ್ ಹೇಳ್ತಾನೆ, ದಾವೀದ ಯಾರು, ಅವನು ಯಾರು, ಅವನಿಗೆ ಯಾಕೆ ನಾನು ಆಹಾರ ಕೊಡಬೇಕು, ನಂದು ಯಾಕೆ ಅವನಿಗೆ ಕೊಡಬೇಕು, ಅವನು ಸಾಲಿಂದ ಕಿತ್ಕೊಂಡು ಬಂದ. ಪ್ರಿಯರೇ, ಎಲ್ಲರಿಗೆ ಗೊತ್ತಿದೆ ಸೌಲ ದಾವೀದನಿಗೆ ಅನ್ಯಾಯ ಮಾಡಿದ. Everybody knows that Saul was jealous of David. Because of that, he was always behind David's life and he did injustice to David. Saul did not do justice to David, he did injustice to David. In spite of that, in spite of the people knowing what is going, ನಮ್ಮ ಸುತ್ತಮುತ್ತಲೂ ನಮಗೆ ಗೊತ್ತಿದೆನಾ, ಜನರು ಇಷ್ಟೋ ದಬ್ಬಾಳಿಕೆ ಮಾಡಿ, ಇಷ್ಟೋ ಪ್ರೆಷರ್ ತಗೊಂಡು ಬಂದು, ಇಷ್ಟೋ ಅನ್ಯಾಯ ಮಾಡಿರ್ತಾರೆ. ನಮಗೆ ಗೊತ್ತಿದೆ ದಿಸ್ ಈಸ್ ಇನ್ಜಸ್ಟಿಸ್, ಇವರು ಮಾಡ್ತಾ ಇರೋದು ತಪ್ಪು. ಆದರೆ ನಾವು ಯಾರು ಬಾಯಿ ತೆಗೆದು ಯಾರಿಗೆ ಇನ್ಜಸ್ಟಿಸ್ ಆಗ್ತಾ ಇದ್ದಾರೋ, ವಿ ಡೋಂಟ್ ಸ್ಟ್ಯಾಂಡ್ ವಿತ್ ದೆಮ್. We support the crowd. We support the influenced person. We support the rich person. We support the strong person. What about the weak person?
ವಾಟ್ ಅಬೌಟ್ ದ ಒನ್ ಹೂ ನೀಡ್ಸ್ ಟು ಬಿ ಗಿವನ್ ಜಸ್ಟಿಸ್? ಇವರ ಜೊತೆ ಯಾರೂ ನಿಲ್ಲಲ್ಲ. ಆದರೆ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆಂದರೆ ಇಂಥವರ ಜೊತೆ ದೇವರು ನಿಲ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ದ ಗ್ರೇಟೆಸ್ಟ್ ಪವರ್ ಇಸ್ ದ ಲಾರ್ಡ್. ನಮ್ಮ ದೇವರೇ ಎಲ್ಲಕ್ಕಿಂತ ದೊಡ್ಡ ಶಕ್ತಿಯುಳ್ಳ ದೇವರು. ಅವರು ನಮ್ಮ ಪರವಾಗಿ ನಿಲ್ತಾರೆ. ಅವರು ಹೇಳ್ತಾರೇನೆಂದರೆ, ನಾನು ನಿಮಗೆ ನ್ಯಾಯ ಕೊಡ್ತಾನೆ, ನಾನು ಮುಯಿ ತೀರಿಸ್ತಾನೆ ಅಂತ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಇಲ್ಲಿ ನಾಬಾಲ್ ಹೇಳ್ತಾರೆ, ಐ ವಿಲ್ ನಾಟ್ ಗಿವ್, ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಯು ಎನಿಥಿಂಗ್. ಪ್ರಿಯರೇ, ಅವನ ಹತ್ರ ಇಷ್ಟೊಂದು ಇದೆ. ಹಿ ವಾಸ್ ಕ್ವೈಟ್ ಅ ರಿಚ್ ಮ್ಯಾನ್. ಒಂದು ಸ್ವಲ್ಪ ಕೊಡ್ತಿದ್ರು, ಅವನಿಗೆ ಏನೂ ಕಡಿಮೆ ಆಗ್ತಾ ಇರಲಿಲ್ಲ. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಮೇಲೆ 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 ದಾವಿದನಿಗೆ ಅನ್ಯಾಯ ಹಾಕ್ಕೊಂಡು ಬಂದಿದ್ದ. ಅವನ ಅಣ್ಣಂದಿರು ಅನ್ಯಾಯ ಮಾಡಿದರು, ಅರಸನಾದ ಸೌಲ್ ಅವನಿಗೆ ಅನ್ಯಾಯ ಮಾಡಿದರು, ಸ್ವಂತ ಮಗ ಅವನಿಗೆ ಅನ್ಯಾಯ ಮಾಡಿದರು. ಅದೇ ಸಮಯದಲ್ಲಿ ಶಿಮಿ ಬಂದು ಅವನಿಗೆ ಬಾಯಿಗೆ ಬಂದಾಗೆ ಅವನನ್ನು ಖರ್ಚು ಮಾಡಿದರು. ಅದರ ನಂತರ ಇವಾಗ ನಾಬಾಲ ಅವನಿಗೆ ಆಹಾರ ಕೊಡೋ ಬದಲಿ ಅವನು ಮಾಡಿದ ಒಳ್ಳೆ ಸಂಗತಿಗೆ ಅವನಿಗೆ ಅನ್ಯಾಯ ಮಾಡಿ ಅವನನ್ನು ಕಲಿಸಿದ್ರು. ಪ್ರಿಯರೇ, ಎವ್ರಿಬಡಿ ವಾಸ್ ಅಗೇನ್ಸ್ಟ್ ಇಟ್. ಎವ್ರಿಬಡಿ ವಾಸ್ ಅಗೇನ್ಸ್ಟ್ ಡೇವಿಡ್. ದಾವಿದನ ಲೈಫ್ ಲಾಂಗ್ he had enemies. Outside, Ammonites, Philistines, all those people were against him. ಹೊರಗಿಂದ ಬೇರೆ ಜನರು ಅವನ ವಿರುದ್ಧವಾಗಿದ್ದರು. ಇಲ್ಲಿ ಒಳಗೆ ಅವನ ಸ್ವಂತ ಜನರು ಅವನಿಗೆ ವಿರುದ್ಧವಾಗಿದ್ದರು. ದೇವರು ದಾವಿದನ ವಿಷಯದಲ್ಲಿ ಒಂದು ಸಂಗತಿ ಹೇಳ್ತಾರೆ. ಅದನ್ನು ನಾವು 2 ಸಾಮುವೇಲ 7ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ಬರುತ್ತೆ, ಆ್ಯಂಡ್ ದೈ ಹೌಸ್ ಆ್ಯಂಡ್ ದೈ ಕಿಂಗ್ಡಮ್ ಶಾಲ್ ಬಿ ಎಸ್ಟಾಬ್ಲಿಷ್ಡ್ ಫಾರ್ ಎವರ್ ಬಿಫೋರ್ ದಿ, ದೈ ಥ್ರೋನ್ ಶಾಲ್ ಬಿ ಎಸ್ಟಾಬ್ಲಿಷ್ಡ್ ಫಾರ್ ಎವರ್. ದೇವರು ಹೇಳ್ತಾರೆ ಅವ್ರಿಗೆ ಏನೆಂದರೆ, ದಟ್ ಯುವರ್ ಥ್ರೋನ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಫಾರ್ ಎವರ್. ಇನ್ನೊಂದು ಸಂಗತಿ ದೇವರು ದಾವಿದನಿಗೆ ಹೇಳ್ತಾನೆ ಅಂದರೆ, ಹಿ ವಾಸ್ ಅ ಮ್ಯಾನ್ ಆಫ್ಟರ್ ಗಾಡ್ಸ್ ಓನ್ ಹಾರ್ಟ್. He was a man after God's own heart. Everybody rejected him. There was so much of injustice done to him. But God didn't stand for the majority. God stood ವಿತ್ ಡೇವಿಡ್. ನಮ್ಮ ಲೋಕದಲ್ಲಿ ನಾವು ಏನು ನೋಡ್ತೇವೆ ಅಂದರೆ, ಮೆಜಾರಿಟಿ ಜನರು ಎಲ್ಲಿದ್ದಾರೋ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೇವೆ, ಅವ್ರಿಗೆ ನಾವು ಜಸ್ಟಿಸ್ ಕೊಡ್ತೇವೆ. ಅವ್ರು ಅನ್ಯಾಯ ಮಾಡಿದ್ರು, ಅವರೇ ಕರೆಕ್ಟ್ ಮಾಡಿದ್ರು ಅಂತ ಹೇಳಿ ವಿ ಸ್ಟ್ಯಾಂಡ್ ವಿತ್ ದೆಮ್. ಬಟ್ ಹಿಯರ್, ಇನ್ ಸ್ಪೈಟ್ ಆಫ್ ಆಲ್ ದೀಸ್ ಪೀಪಲ್ ಡೂಯಿಂಗ್ ಇನ್ಜಸ್ಟಿಸ್, ದೇವರು ಏನು ಮಾಡಿದ್ರೆ ಅಂದರೆ, ಕೀರ್ತನೆ 23ನೇ ಅಧ್ಯಾಯದ 5ನೇ ವಚನದಲ್ಲಿ ನಾವು ನೋಡ್ತೇವೆ, ದಾವಿದ ಹೇಳ್ತಾನೆ ಅಂದರೆ, ನನ್ನ ವೈರಿಗಳ ಮುಂದೆ ನನಗೆ ಔತಣವನ್ನು ಸಿದ್ಧ ಮಾಡಿದ್ದಾರೆ. ಹಿ ಹ್ಯಾಸ್ ಸೆಟ್ ಅ ಟೇಬಲ್ ಇನ್ ಫ್ರಂಟ್ ಆಫ್ ಮೈ ಎನಿಮೀಸ್. ಇದು ದೇವರು ದಾವಿದನ ವಿಷಯದಲ್ಲಿ ಮಾಡಿದರು. People tried to put him down, people hated him, people did injustice to him, people wanted to kill him, people wanted to curse him, people wanted to deceive him, people didn't want to help him, people didn't want to stand with him. His own son wanted to kill him. ಇವೆಲ್ಲ ಸಂಗತಿಗಳು, his own son wanted to take the entire kingdom away from him. Saul even threw a javelin to kill him. ಇವೆಲ್ಲ ಸಂಗತಿಗಳಾದರೂ ಅನ್ಯಾಯ ಮೇಲೆ ಅನ್ಯಾಯ, ಅನ್ಯಾಯ ಮೇಲೆ ಅನ್ಯಾಯ. ಅದು ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ಡೇವಿಡ್ ಎನ್ಕರೇಜ್ಡ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್. ದಾವಿದ ಏನು ಮಾಡಿದೆ ಅಂದರೆ, ಯೆಹೋವನಲ್ಲಿ ತಮ್ಮನ್ನೇ ತಾನು ಪ್ರೋತ್ಸಾಹ ಪಟ್ಕೊಂಡ. ಹಿ ಎನ್ಕರೇಜ್ಡ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್. ಹಿ ಡಿಂಟ್ ಹ್ಯಾವ್ ಎನಿಬಡಿ. ಯಾರೂ ಅವನ ಜೊತೆ ನಿಂತ್ಕೊಳ್ಳಿಲ್ಲ. ಪ್ರಿಯರೇ, ಈ ಫೇಸ್ಡ್ ವಿತ್ ಇನ್ಜಸ್ಟಿಸ್ ಕಂಟಿನ್ಯೂಸ್ಲಿ. ದಾವಿದ ಒಬ್ಬನ ವಿಷಯದಲ್ಲಿನೂ ಅಲ್ಲ. ಯು ಕ್ಯಾನ್ ಸಿ ದ ಲೈಫ್ ಆಫ್ ಜೋಸೆಫ್ ಆಲ್ಸೋ. ಜೋಸೆಫ್ಗೂ ಅವನ ಅಣ್ಣಂದರನ್ನು ಅವನಿಗೆ ಅನ್ಯಾಯ ಮಾಡಿದರು. ಆಮೇಲೆ ಅಲ್ಲಿ ಪೋಟಿಫರ ಮನೇಲಿ ಅವನಿಗೆ ಅನ್ಯಾಯ ಆಯಿತು. ಅಲ್ಲಿ ಪ್ರಿಸನಲ್ಲಿ ಇರಬೇಕಾದ್ರೆ ಅವನು ಕನಸಿನ ಅರ್ಥ ಹೇಳಿದರು, ಅವನಿಗೆ ಅಲ್ಲಿ ಅನ್ಯಾಯ ಆಯಿತು. ಆದರೆ ಪ್ರಿಯರೇ, ದೇವರು ಬಿಟ್ಟು ಕೊಟ್ಟಿಲ್ಲ. ಜನರ ರೆಪ್ಯುಟೇಷನ್ ನಮ್ಮ ಬಗ್ಗೆ ಏನಿದ್ರೂ ದಟ್ ಈಸ್ ಆಲ್ ಕೆಪ್ಟ್ ಅಸೈಡ್. ದೇವರು ನಮ್ಮ ಬಗ್ಗೆ ಏನು ಹೇಳ್ತಾರೋ, ದ ರೆಪ್ಯುಟೇಷನ್ ಆಫ್ ದ ಲಾರ್ಡ್ ಫಾರ್ ಅಸ್ ಸ್ಟ್ಯಾಂಡ್ಸ್ ಫಾರ್ ಎವರ್. God doesn't stand with the majority. God himself is majority. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕೆಂದರೆ, ನಮ್ಮ ದೇವರು ಒಬ್ಬರು ನಮ್ಮ ಪರವಾಗಿದ್ದರೆ, ಇಲ್ಲಿ ದಾವಿದನ ಜೊತೆ ಇದ್ದದು ದೇವರು ಒಬ್ಬರೇ. ಜೋಯಬ್ ವಾಸ್ ಸೋ ಕ್ಲೋಸ್ ಟು ಡೇವಿಡ್, ಬಟ್ ಕೆಲವು ಸರ್ತಿ ಜೋಯಬ್ ಆಲ್ಸೋ ವಾಸ್ ಗೆಟಿಂಗ್ ವೆರಿ ಅಪ್ಸೆಟ್ ವಿತ್ ಡೇವಿಡ್. ದಾವಿದ ಯಾವಾಗ ಹೇಳ್ತಾನೆ, ಅಬ್ಸಲೋಮನ್ನು ನೀನು ಸಾಯಿಸಬೇಡ ಹೇಳಿದಾಗ
Joab doesn't like that. We are men, we are human beings. There will be misunderstanding, there will be clash among us. ಆದರೆ ಪ್ರಿಯರೇ, ಇವೆಲ್ಲ ಬದಿಗೆ ಇಟ್ಟು ಇವತ್ತು ಒಂದನ್ನೇ ಹೇಳಲಿಕ್ಕೆ ಇಷ್ಟಪಡ್ತಾನೆ ಅಂದರೆ, ದಾವಿದನ ಜೊತೆ ನಿಂತ್ಕೊಂಡು ದಾವಿದನ ಅರಸತನವನ್ನು ಎಸ್ಟಾಬ್ಲಿಷ್ ಮಾಡಿದ್ದು. ಹಿಸ್ ಕಿಂಗ್ಡಮ್ ಈಸ್ ಎಸ್ಟಾಬ್ಲಿಷ್ಡ್ ಫಾರ್ ಎವರ್ ಆ್ಯಂಡ್ ಎವರ್. ಯಾರೇ ಸೌಲಾಗಲಿ, ಅವನ ಅಣ್ಣ ಆಗಲಿ, ಅಥವಾ ಶಿಮ್ಮಿ ಆಗಲಿ, ಅಥವಾ ಅಬ್ಸುಲಮ್ ಆಗಲಿ, ನಾಬಾಲ್ ಆಗಲಿ, ಯಾರೇ ಆದರೂ ಸಹ nobody could change what God had for him. God wanted to establish David king over Israel. He did it. ಅಷ್ಟಕ್ಕೆ ಅಲ್ಲ, ಆತನ ರಾಜ್ಯ ಎಸ್ಟಾಬ್ಲಿಷ್ ಮಾಡಿದರು. ಪ್ರಿಯರೇ, God gives us justice. No matter what people say about us. ನೀವು ಎಲ್ಲಿ ಇಂಜಸ್ಟಿಸ್ ಆದರೂ, ಇನ್ನೊಂದು ಸಂಗತಿ ಹೇಳ್ತಾನೆ ಏನೆಂದರೆ, ಎಲ್ಲಿ ನಮಗೆ ಅವಮಾನ ಆಗಿದ್ದೇನೋ ಅಲ್ಲೇ ದೇವರು ನಮ್ಮ ತಲೆ ಎತ್ತಾರೆ. ಹಲ್ಲೆಲೂಯಾ. ಇದು ನನ್ನ ಅನುಭವ ಆಗಿದೆ. ವೇ ಪೀಪಲ್ ಪುಟ್ ಮೀ ಡೌನ್, ಬಾಯಿ ಡಾಕಸಿಂಗೆ ಹೇಳಿದ್ರಂತ ಬಾಯಿ ನನಗೆ ವಿರುದ್ಧವಾಗಿ ಮಾತಾಡಿತೋ, ಒಂದು ಸಮಯ ಬಂತು, ದೇವರ ಅದೇ ಮನುಷ್ಯರನ್ನು ಉಪಯೋಗಿಸಿ, ಅದೇ ಬಾಯನ್ನು ಉಪಯೋಗಿಸಿ, ಡಾಕಸ್ ಸಿಸ್ಟರ್ ಇಸ್ ಲೈಕ್ ದ್ಯಾಟ್ ಅಂತ ಹೇಳುವ ಒಂದು ದಿನ ಸ್ವಾಮಿ ನನ್ನ ಜೀವನದಲ್ಲಿ ತಗೊಂಡು ಬಂದರು. ಇಟ್ ವಾಸ್ ಅ ಗ್ರೇಟ್ ಡೇ ಫಾರ್ ಮಿ. It was really a great day, not because I'm something else, because that day I knew that God is my defender. ಸ್ವಾಮಿ ನನ್ನ ಪರವಾಗಿ ಯುದ್ಧ ಮಾಡಿದರು. ಸ್ವಾಮಿ ನನ್ನ ಪರವಾಗಿ ನ್ಯಾಯ ಕೊಟ್ಟರು. ಯಾಕೆಂದರೆ ಪ್ರಿಯರೇ, ಜನರು ನೋಡುವ ದೃಷ್ಟಿ ಬೇರೆ, ದೇವರು ನೋಡುವ ದೃಷ್ಟಿ ಬೇರೆ. ದೇವರು ನೋಡಿ ನಮಗೆ ನ್ಯಾಯ ಕೊಡ್ತಾರಲ್ಲ, ದ್ಯಾಟ್ ಈಸ್ ಫಾರ್ ಎವರ್. ದಾವಿದನ ವಿಷಯದಲ್ಲಿ ನಾವು ನೋಡ್ತೇವಲ್ಲ, ಹಿಸ್ ಕಿಂಗ್ಡಮ್ ವಾಸ್ ಎಸ್ಟಾಬ್ಲಿಷ್ಡ್ ಫಾರ್ ಎವರ್. ಇವತ್ತಿಗೂ ವಿ ಟಾಕ್ ಅಬೌಟ್ ಕಿಂಗ್ ಡೇವಿಡ್ ಆ್ಯಂಡ್ ಹಿಸ್ ಕಿಂಗ್ಡಮ್. ಹಾಗೆ ನಿಮಗೆ ಸ್ವಾಮಿ ಮಾಡ್ತಾರೆ. ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್. ಜಸ್ಟ್ ಟ್ರಸ್ಟ್ ಹಿಮ್ ಆ್ಯಂಡ್ ಸೇ, ಲಾರ್ಡ್, ನನಗೆ ಇಷ್ಟು ಇಂಜಸ್ಟಿಸ್ ಆಗಿದೆ, ಬಟ್ ಐ ಟ್ರಸ್ಟ್ ದಟ್ ಯು ಆರ್ ದ ಗಾಡ್ ಆಫ್ ಆಲ್ ಜಸ್ಟಿಸ್. ಸರಿಯಾದ ಸಮಯಕ್ಕೆ ನನಗೆ ನ್ಯಾಯ ಕೊಡ್ತೀರಿ, ನನ್ನ ತಲೆಯನ್ನು ಎತ್ತಿರಿ, ನನ್ನ ವೈರಿಗಳ ಮುಂದೆ ನನಗೆ ಔತಣವನ್ನು ಸಿದ್ಧ ಮಾಡ್ತೀರಿ ಅಂತ ನಂಬಿಕೆಯಲ್ಲಿ ಇರಿ. ಆ ದಿನ ನಿಮ್ಮ ಜೀವನದಲ್ಲಿ ಬರುತ್ತೆ. ದೇವರಿಂಥದ್ದು ಅದ್ಭುತ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ.